ಹೋರಾಟ ಬಹಳಷ್ಟು ವರ್ಷ ಆಯ್ತು. ಗಂಟ ತಡಿದೆ ಈಗ ಸಾಹೇಬ್ ಹಂಗೆ ಮಾಡ್ತಾರೆ. ಶಾಂತಿ ಹಂಗೆ ಮಾಡಿದ್ರೆ ಮಾಡಿಸಿ ಹೇಳ್ಕೊಡಪ್ಪ ಮಾಡಿ ಇದ್ದಿಲ್ಲ. ಈಗ ಬಹಳಷ್ಟು ವರ್ಷ ಆಗೈತೆ. ಒಂದಿದ್ದ ಈ ಭಾಗದ ಶಾಸಕರು ಇರ್ತಕ್ಕಂಥವ್ರು ಅಚ್ಚಕಡೆ ಶಾಸಕರು ಎಲ್ಲರೂ ವಿಶ್ವಾಸ ತಗೊಂಡ ರೈತರಿಗೆ ಭೇಟಿಯಾಗಿ ಅವ್ರಿಗೆ ಏನಂತೆ ಯಾಂಚಗಳ ತಿರುಪಾಯಿದು ಅಂತ ಹೇಳುವಂತ ಚಟುವಟಿಕೆ ಹಾಕ್ಬೇಕಾಗಿ ಆಗಿಲ್ಲ. ಆಗಿಲ್ಲ 13 ವರ್ಷ ನಮ್ಮನ್ನು 12 ವರ್ಷ ನೀರು ಹಿಡಿತೀರಿ. ನಮ್ಮೆಲ್ಲ ಇದೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ನಾವು ಮರ್ತು ಬಿಟ್ಟೇವೆ ಹಿಂದೂ ಇದೀವಂತ. ನಮ್ಗೆ ಹೇಳ್ಬೇಕಾಗತ್ತೆ ಹಿಂದೂ ಇದೆ ಅಂತ. ಅವ್ರಿಗೆ ಹೇಳಿ ನಾವು ಮುಸಲ್ಮಾನ ವಿರೋಧಿ ಅಲ್ಲ, ನಾವು ಭಾರತೀಯ ಜನತಾ ಪಾರ್ಟಿ ಅವರ. ಆದ್ರೆ ಒಂದು 4 ಜನ ಇದಾರೆ ನಮ್ಮ ಬಿಜೆಪಿಯಾಗ, 90 ಅಲ್ಲಿ ಇದಾರ. ಅವ್ರ 4 ಜನರಿಗೆ ಎಷ್ಟು ನಮಸ್ಕಾರ ಮಾಡೋದು ಕಡಿಮೆ. ಅವರೆಲ್ಲ ಅಬ್ದುಲ್ ಕಲಾಂ ಜಾತಿ ಅವರ ನಮ್ಮ ಜೊತೆ ಇದ್ದಾರೆ. ಚುನಾವಣೆ ಅಂತ ಬಾಗಲಕೋಟೆ ಜನ ಸೇರಿದೆ. ಇದು ಚುನಾವಣೆ ಅನ್ನೋದಿಲ್ಲ, ಇದು ಧರ್ಮ ಯುದ್ಧ ಇದೆ. ಭಾರತೀಯ ಜನತಾ ಪಾರ್ಟಿ ಇದು ಧರ್ಮ ಯುದ್ಧ. ಯಾಕೆ ಧರ್ಮ ಯುದ್ಧ ಅಂದ್ರೆ ನೀವು ಎಲ್ಲರೂ ಕೂಡ ನಾವೆಲ್ಲರೂ ಹೆಮ್ಮೆ ಪಡಿಬೇಕು. ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ. ಯಾಕಂದ್ರೆ ನಾವೆಲ್ಲರೂ ಕೂಡ ಯಾವ್ದಾರು ಕಾರ್ಯಕ್ರಮ ನಾನು ಈಗ ನೋಡಿ ಪ್ರಾರಂಭದಲ್ಲಿ ನೀವು ಎಲ್ಲರೂ ಭಾರತ್ ಮಾತಾ ಕಿ ಜೈ ಅಂತ ಕೇಳ್ತೀವಿ. ನಾವು ಒಂದೇ ಮಾತ್ರ ಹೇಳ್ಬೇಕಾದ್ರೆ ಎದಿಕಟ್ಟು ನಿಂತು ಬಿಡ್ತೀವಿ. ಭಗವಾನ್ ಶ್ರೀರಾಮದ ಹೆಸರು ತಗೋಬೇಕಾದ್ರೆ ಜೈ 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 ಶ್ರೀರಾಮ ಅಂತ 2 ಕೈ ಎತ್ತಿ ಹೇಳ್ತೀವಿ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಮೈಯಲ್ಲಿ ಇರುವಂತ ಎಲ್ಲ ಏನ್ ಇದಿದೆ ಬ್ಲಡ್ ಬಿಸಿಯಾಗು ಇದು ಆಯ್ತಿತ್ತು. ಏನ್ ಹೇಳ್ಬೇಕು ಏನು ಬೇಡ ಅಂತ ಇದ್ರ ಬಗ್ಗೆ ನಾವು ಹೆಮ್ಮೆ ಪಡಿಬೇಕು. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಇದು ಸಾಧ್ಯತೆ, ಕಾಂಗ್ರೆಸ್ ಅವರಿಗೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ ನಾವು ಮರ್ತು ಬಿಟ್ಟೇವೆ ಹಿಂದೂ ಇದೀವಂತ. ನಮ್ಗೆ ಹೇಳ್ಬೇಕಾಗತ್ತೆ ಹಿಂದೂ ಇದೆ ಅಂತ. ಅವ್ರಿಗೆ ಹೇಳಿ ನಾವು ಮುಸಲ್ಮಾನ ವಿರೋಧಿ ಅಲ್ಲ, ನಾವು ಭಾರತೀಯ ಜನತಾ ಪಾರ್ಟಿ ಅವರ. ಆದ್ರೆ ಒಂದು 4 ಜನ ಇದಾರೆ ನಮ್ಮ ಬಿಜೆಪಿಯಾಗ, 90 ಅಲ್ಲಿ ಇದಾರ. ಅವ್ರ 4 ಜನರಿಗೆ ಎಷ್ಟು ನಮಸ್ಕಾರ ಮಾಡೋದು ಕಡಿಮೆ. ಅವರೆಲ್ಲ ಅಬ್ದುಲ್ ಕಲಾಂ ಜಾತಿ ಅವರ ನಮ್ಮ ಜೊತೆ ಇದಾರೆ.